श्रीगुरुभ्यो नमः हरिः ओम् योऽन्तः प्रविश्य मम वाचमिमां प्रसप्तां सञ्जीवयत्यखिलशक्तिधरस्वधाम्ना अन्याश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं भवति तनुभावाद्दृढमूको विवाग्मे जडमतिरभिजन्तुर्जायते प्राज्ञमूलिः सकलवचनचेतो देवता भारती सा मम वचसि धत्तां सन्निधिं मानसे च तपो विद्याविरक्त्या सद्गुणौघकरानहं वादिराजगुरून् वन्दे हयग्रीवपदाश्रयान् मिथ्यासिद्धान्तदुर्ध्वान्तविध्वंसनविचक्षणः जयतीर्थाख्यधरणिर्भासतां नो हृदम्बरे अर्थिकल्पितकल्पोऽयं मृतिर्थिगजकेसरी व्यासतीर्थगुरुर्भूयात् अस्मदुष्टार्थसिद्धये मकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये ब्रह्मचर्यहरिप्रेतिसविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः श्रीगुरुभ्यो नमः ಅಜಾದಿ ರೂಪಗಳ ವಿಮರ್ಶೆಯನ್ನು ದಾಸರು ನಮ್ಮ ಮುಂದೆ ತೆರೆದಿಡುತ್ತಾ ಇದ್ದಾರೆ. ಭಗವಂತನ ಕಪಿಲ, ಅಜ, ಆನಂದ ಇತ್ಯಾದಿ ರೂಪಗಳು, ಅದಾದ ಮೇಲೆ ಕಪಿಲ, ಕಪತಿ, ಗರುಡಾಸನ, ಹೀಗೆ ಭಗವಂತನ ವಿಶಿಷ್ಟವಾದಂತಹ ಮಾತೃಕಾ ರೂಪಗಳ ವಿಮರ್ಶೆಯನ್ನು ಜಗನ್ನಾಥದಾಸರು ನಮ್ಮ ಮುಂದೆ ತೆರೆದಿಡುತ್ತಾ ಇದ್ದಾರೆ. ವಿಶೇಷವಾಗಿ ಭಗವಂತ ನಮ್ಮ ಪಾರ್ಶ್ವಗಳಲ್ಲಿ ಎರಡು, ಬಲ ಹಾಗೂ ಎಡ, ಈ ಎರಡೂ ಪಾರ್ಶ್ವಗಳಲ್ಲಿಯೂ ಕೂಡ ಭಗವಂತನ ವಿಶಿಷ್ಟವಾದಂತಹ ರೂಪದ ಚಿಂತನೆಯನ್ನು ನಮ್ಮ ಮುಂದೆ ತೆರೆದಿಡುತ್ತಾ ಇದ್ದಾರೆ. ಅದಾದ ಮೇಲೆ ಮುಂದೆ ನಾಭಿಯಲ್ಲಿರತಕ್ಕಂತಹ, ನಾವು ವಿಶೇಷವಾಗಿ ಸಂಧ್ಯಾವಂದನೆಯನ್ನು ಮಾಡುವಾಗ ಅದರಲ್ಲಿ ನಾವು ಓಂ ಯಂ ನಾಭೋ ಷಟ್ಕೋಣಮಂಡಲ ಮಧ್ಯಸ್ಥೋ ನೀಲವರ್ಣೋ ವಾಯುವಂತರ್ಗತಃ ಶ್ರೀ ಪ್ರದ್ಯುಮ್ನೋ ಭಗವಾನ್ ಅಂತ ಹೇಳಿಕೊಂಡು ಚಿಂತನೆ ಮಾಡ್ತೇವೆ. ಭಗವಂತ ನಾಭಿಯಲ್ಲಿ 6 ದಳದ ಪದ್ಮಗಳು, ಅದರಲ್ಲಿ ನಾವು ನಾಭಿಯಲ್ಲಿರತಕ್ಕಂತಹ ಭಗವಂತನ ರೂಪದ ಚಿಂತನೆಯನ್ನು ಮಾಡುವಾಗ ಆ ನಾಭಿಯಲ್ಲಿರತಕ್ಕಂತಹ ಭಗವದ್ ರೂಪದ ಚಿಂತನೆ ಹೇಗಿದೆ ಅಂತ ಕೇಳಿದರೆ ಅದನ್ನು ಹೇಳ್ತಾರೆ ದಾಸರು. ಹೇಗಿದ್ದಾನೆ ಭಗವಂತ ಅಂತ ಕೇಳಿದರೆ 5 ಮೇಲೊಂದಧಿಕ ದಳವು, ಮೇಲೈದು ಪದ್ಮವು, ನಾಭಿ ಮೂಲದಿ 5 ಮೂರ್ತಿಗಳಿಹವು ಅನಿರುದ್ಧಾದಿ ನಾಮದಲ್ಲಿ. 5 ನಾಮದಿಂದಾಗಿ ಭಗವಂತ ಇರ್ತಾನಂತಲ್ಲಿ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ, ಈ 5 ನಾಮಗಳು ಎಲ್ಲೆಲ್ಲಿರ್ತಾನೆ ಅಂತ ಕೇಳಿದ್ರೆ 6 ದಳ, ಅದರಲ್ಲಿ ಆ ಭಗವಂತನ ರೂಪ ಹೇಗೆ ಅಂತ ಕೇಳಿದರೆ ಅದನ್ನು ನಾವು ಚಿಂತನೆ ಮಾಡುವಂತಹದ್ದು ಪ್ರಕೃತೇ. ಇಲ್ಲಿ ಪ್ರಕೃತಿ ಎಂಬುದು ಮೂಲ, ಆ ಪ್ರಕೃತಿ ಎಂಬುದು ಮಧ್ಯದಲ್ಲಿದ್ದರೆ ಅದರಲ್ಲಿ ಇನ್ನು ಉಳಿದಂತಹ 5 ರೂಪಗಳನ್ನು ನಾವು ಆ ದಳದಲ್ಲಿ ಚಿಂತನೆ ಮಾಡಬೇಕು. ಈ ಚಿಂತನೆ ಮಾಡುವಾಗ ಅದರಿಂದಾಗಿ ನಮಗೆ ಅನಿರುದ್ಧಾದಿ ರೂಪಗಳು ಇರುವಂತಹದ್ದು ಅಂತ ಹೇಳಿಕೊಂಡು ಚಿಂತನೆ ಮಾಡಿದ ಮೇಲೆ ಏನು ಮಾಡ್ತಾನೆ ಭಗವಂತ ಅಂತ ಕೇಳಿದರೆ 5 ಸುತ ಗರ್ಭವನ್ನು ಜೀವರ ಅನಾದಿ ಕರ್ಮ ಪ್ರಕೃತಿ ಗುಣಗಳ, ಜೀವನದಲ್ಲಿರತಕ್ಕಂತಹ ಅನಾದಿಯಾದಂತಹ ಗುಣಗಳು ಆ ಜೀವನಿಗೆ ಯಾವ ಕಾಲಕ್ಕೂ ಕೂಡ ಕರ್ಮದಲ್ಲಿ ಒಂದು ನಿಲ್ಲಿಸುವಿಕೆ ಅಂತ ಇಲ್ಲವೇ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಕರ್ಮ ಅದು ಅನಾದಿಯಾದಂತಹ ಕರ್ಮ, ಅನಾದಿಯಾದಂತಹ ಕರ್ಮ ಅದು ಜೀವ ಮಾಡ್ತಾ ಇರ್ತಾನೆ. ಆದ್ದರಿಂದ ಏನಾಗ್ತದೆ ಅಂತ ಕೇಳಿದ್ರೆ ಈ ಅನಾದಿಯಾದಂತಹ ಕರ್ಮಗಳು
ಜೀವನನ್ನು ಅನುಸರಿಸಿಕೊಂಡೇ ಇರಬೇಕು ಹೊರತು ಬೇರೆ ಯಾರನ್ನು ಕೂಡ ಅದು ಅನುಸರಿಸಿಕೊಂಡು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅನಾದಿಯಾದಂತಹ ಕರ್ಮಗಳು ಇದು ಭಗವಂತ ಏನು ಮಾಡ್ತಾನೆ, ಈ ಜೀವರಿಗೆ ಗರ್ಭವನ್ನು ತರಿಸುವಂತೆ, ಗರ್ಭದಲ್ಲಿ ಬರುವಂತೆ ಅವರವರ ಯೋಗ್ಯತಾನುಸಾರವಾಗಿ ಅವರು ಗರ್ಭವಾಸಾದಿ ದುಃಖಗಳು. ಯಾಕೆ ಅಂತಂದರೆ ಜೀವರಿಗೆ ತಾನೇ ಎಲ್ಲ ಗರ್ಭವಾಸಾದಿಗಳು ಇರುವಂತಹದ್ದು ಯಾರಿಗೆ? ಅದು ಜೀವರಿಗೆ. ಜೀವನನ್ನು ಬಿಟ್ಟು ಜೀವ ವ್ಯತಿರಿಕ್ತರಾದಂತಹ ವ್ಯಕ್ತಿಗಳಿಗೆ ಅಲ್ಲಿ ಯಾವ ಕಾಲಕ್ಕೂ ಕೂಡ ಗರ್ಭವಾಸಾದಿ ದುಃಖಗಳನ್ನು ಕಲ್ಪನೆ ಮಾಡಲಿಕ್ಕಿಲ್ವೇ ಇಲ್ಲ. ಅವರಿಗೆ ಗರ್ಭವಾಸದ ಒಂದು ಕಿಂಚಿತ್ತೂ ಕೂಡ ಸಂಬಂಧ ಇರೋದೇ ಇಲ್ಲ. ಆದ್ದರಿಂದ ಭಗವಂತ ಏನು ಮಾಡ್ತಾನೆ, ಅನಿರುದ್ಧಾದಿ ರೂಪಗಳಿಂದಾಗಿ ತಾನಿದ್ದುಕೊಂಡು ಗರ್ಭವಾಸಾದಿಗಳನ್ನು ತರ್ತಾನೆ. ವೇದಮಂತ್ರವು ಕೂಡ ಅದನ್ನು ತಿಳಿಸಿಕೊಡ್ತದೆ. ವಿಷ್ಣುರ್ಯೋನಿಂಕಲ್ಪಯತು ತುಷ್ಟ ರೂಪಾಣಿ ವಿಂಶತೋ ಆಸಿಂಚತೋ ಪ್ರಜಾಪತಿರ್ಧಾತ ಗರ್ಭಂ ದದಾತುತೆ. ಇದು ಈಗ ನಾವು ಪ್ರಸಿದ್ಧವಾಗಿ ಗರ್ಭಾಧಾನಾದಿ ವ್ಯವಸ್ಥೆಯಲ್ಲಿ ಇದು ಇರುವಂತಹದ್ದು. ಆದರೆ ಗರ್ಭಾಧಾನ ಎಂಬ ವ್ಯವಸ್ಥೆಯಲ್ಲಿ ಆ ಗರ್ಭ ಆಧಾರವಾಗಿ ಅದು ಸ್ಥಿರವಾಗಿ ನಿಲ್ಲಬೇಕು ಅಂತಾದರೆ ಅಲ್ಲಿ ವಿಷ್ಣು ಯೋನಿ ಕಲ್ಪಯತು, ಅದಕ್ಕೆ ಕಾರಣನಾಗಿರತಕ್ಕಂತಹ ಯಾರು? ಭಗವಂತ. ಅವನಿದ್ದರೆ ಮಾತ್ರ ಅಲ್ಲಿ ಆ ಗರ್ಭ ನಿಲ್ಲಕ್ಕೆ ಸಾಧ್ಯ. ಇಲ್ಲ ಅಂತಾದರೆ ಗರ್ಭಸ್ರಾವವಾಗುವಂತಹ ಸಂದರ್ಭ. ಗರ್ಭ ಸ್ರವಿಸುವುದು ಹೇಗೆ ಅಂತ ಕೇಳಿದರೆ ಭಗವಂತನ ರಕ್ಷಣೆ ಅಥವಾ ಭಗವಂತನ ಒಂದು ವ್ಯವಸ್ಥೆಯಲ್ಲಿ ಅದಿಲ್ಲ ಅಂತಾದರೆ ಆವಾಗ ಗರ್ಭಾದಿಗಳ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಅದನ್ನು ಕೇವಲ ಇಷ್ಟನ್ನು ಮಾತ್ರ ನಾವಲ್ಲಿ ತಿಂದುಕೊಳ್ಬೇಕು. ಏನು ಅಂತ ಕೇಳಿದರೆ ಗರ್ಭಾದಿಗಳ ಒಂದು ಕರ್ಮ ಅದು ಬರುವುದು ಯಾರಿಂದ ಅಂತ ಕೇಳಿದರೆ ಜೀವನಿಗೆ ಅದು ಭಗವಂತನಿಂದ ಎಂಬಂತಹ ಒಂದು ಅಂಶವನ್ನು ನಾವು ತಿಳ್ಕೊಳ್ಬೇಕು. ಇನ್ನು ಅವನ ಅನಾದಿಯಾದಂತಹ ಕರ್ಮ, ಅವನ ಅನಾದಿಯಾಗಿರತಕ್ಕಂತಹ ಸ್ವಭಾವ. ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ಯದನುಗ್ರಹತಃ ಸಂತಿ ನ ಸಂತಿ ಯದುಪೇಕ್ಷಯ ನ ಸಂತಿ ಯದನುಗ್ರಹತಃ ಸಂತಿ. ಯಾರ ಅನುಗ್ರಹದಿಂದಾಗಿ ಇರ್ತದೆಯೋ, ಯಾರ ಅನುಗ್ರಹ ಇಲ್ಲದಿದ್ದಾಗ, ಯಾರ ರಕ್ಷಣೆ ಇಲ್ಲದಿದ್ದಾಗ ಇರೋದಿಲ್ವೋ ಅದು ಭಗವಂತ. ಅಂದರೆ ಈ ಎಲ್ಲ ದ್ರವ್ಯ, ಗುಣ, ಕರ್ಮ ಇದೆಲ್ಲವೂ ಕೂಡ ಭಗವಂತನ ಅನುಗ್ರಹದಿಂದಾಗಿ ಇರುವಂತಹದ್ದು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಹೀಗೆ ಆ ಭಗವಂತ ಅನಾದಿಯಾದಂತಹ ಕರ್ಮ, ಸ್ವಭಾವ, ಗುಣಗಳನ್ನು ಇಟ್ಟುಕೊಂಡು ತಾನು ಇರ್ತಾನೆ. ನಮ್ಮ ಜೀವರಿಗೆ ಸರಿಯಾಗಿರತಕ್ಕಂತಹ ಕರ್ಮಾದಿಗಳನ್ನು ಮಾಡಿಸ್ತಾನೆ ಎಂಬುದಾಗಿ ನಾವು ಅರ್ಥವನ್ನು ಮಾಡಿಕೊಳ್ಳಬೇಕು. ಇಲ್ಲಿ ಸತ್ವಾದಿ ಗುಣಗಳು ಇದೆಲ್ಲವೂ ಕೂಡ ಭಗವಂತ ಜೀವನ ವ್ಯವಸ್ಥೆಗೆ ಅನುಸಾರವಾಗಿ ಅಲ್ಲಿ ಇಟ್ಟಿರ್ತಾನೆ ಎಂಬುದಾಗಿ ಅರ್ಥವನ್ನು ಮಾಡಿಕೊಳ್ಳಬೇಕು. ಹೀಗೆ ಇದು ನಾಭಿಯಲ್ಲಿ 6 ದಳದಲ್ಲಿ ನಾವು ಚಿಂತನೆ ಮಾಡಬೇಕಾದಂತಹ ಒಂದು ರೂಪ. ಭಗವಂತ 6 ದಳದಲ್ಲಿ, ಅದರಲ್ಲಿ ಭಗವಂತ ವಿಶಿಷ್ಟನಾಗಿರತಕ್ಕಂತಹ ರೂಪದಿಂದಾಗಿ ತಾನಿರ್ತಾನೆ ಎಂಬುದನ್ನು ನಾವು ಅನುಸಂಧಾನ ಮಾಡಿಕೊಳ್ಳಬೇಕು. ನಮ್ಮ ದೈನಂದಿನ ಯಾವುದನ್ನು ನಾವು ನಿತ್ಯದಲ್ಲಿಯೂ ಕೂಡ ಮಾಡುವಂತಹ ಏನು ಓಂ ಯಂ ನಾಭೋ ಷಟ್ಕೋಣಮಂಡಲ ಮಧ್ಯಸ್ಥಃ, ಓಂ ಬ್ರಹ್ಮ ಹೃದಯೇ ತ್ರಿಕೋಣಮಂಡಲ ಮಧ್ಯಸ್ಥಃ ರಕ್ತವರ್ಣೋ, ಹೀಗೆ ನಾವು ಏನು ಆ ಪಾಪಪುರುಷ ಧ್ಯಾನವನ್ನು ನಿರಸನ ಮಾಡಿ ಅದಾದ ಮೇಲೆ ನಾಭಿ, ಅದಾದ ಮೇಲೆ ಹೃದಯ, ಅದಾದ ಮೇಲೆ ಶಿರಸ್ಸು, ಎಲ್ಲ ಸ್ಥಾನಗಳಲ್ಲಿ ಭಗವಂತನ ಚಿಂತನೆಯನ್ನು, ಭಗವಂತನ ವಿಶಿಷ್ಟವಾದಂತಹ ಒಂದು ಸ್ಥಾನ ಕಲ್ಪನೆಯನ್ನು ಅದನ್ನು ನಾವು ನಡೆಸಿಕೊಡಬೇಕು ಎಂಬುದನ್ನು ನಮಗೆ ತಿಳಿಸಿಕೊಡ್ತಾರೆ. ನಾವು ಅದನ್ನು ಅನುಸಂಧಾನಪೂರ್ವಕವಾಗಿ ಮಾಡಬೇಕು ಎಂಬುದನ್ನು ನಮಗೆ ಅರ್ಥಪಡಿಸ್ತಾರೆ ದಾಸರು. ಅದಾದ ಮೇಲೆ ಮುಂದೆ
ನಾಭಿಯದಿ ಷಟ್ಕೋಣಮಂಡಲ ಮಂಡಲದಿ ಭವಿಷ್ಯತ್ ಬ್ರಹ್ಮನುಡು ಮುಕ್ತಾಭ ಶ್ರೀ ಪ್ರದ್ಯುಮ್ನ ನಿಪ್ಪನು ವಿಬುಧ ಗಣಸೇವ್ಯ ಶೋಭಿಸುತ ಕೌಸ್ತುಭವೇ ಮೊದಲಾದ ಆಭರಣ ಆಯುಧಗಳಿಂದ ಮಹಾಭಯಂಕರ ಮಹಾಪಾಪ ಪುರುಷನ ಶೋಷಿಸುತ್ತ ನಿತ್ಯದಲ್ಲಿ ಭಗವಂತ ನಾಭಿಯಲ್ಲಿರತಕ್ಕಂತಹ ಇನ್ನೊಂದು ರೂಪದ ಚಿಂತನೆಯನ್ನು ಮಾಡಿಸಬೇಕು ಅಂತ. ಅದು ಯಾವುದು ಅಂತ ಕೇಳಿದ್ರೆ ಓಂ ಯಂ ನಾಭೌ ಷಟ್ಕೋಣಮಂಡಲ ಮಧ್ಯಸ್ಥೋ ನೀಲವರ್ಣೋ ವಾಯುವಂತರ್ಗತಃ ಶ್ರೀ ಪ್ರದ್ಯುಮ್ನೋ ಭಗವಾನ್ ಅಂತ ನಾವು ಹೇಳ್ತೇವಲ್ವ. ಈ ಪ್ರದ್ಯುಮ್ನ ರೂಪಿಯಾದಂತಹ ಭಗವಂತ ಅವನ ಕೆಲಸ ಏನು ಅಂತ ಕೇಳಿದ್ರೆ, ನಾವು ಸಂಧ್ಯಾವಂದನೆ ಮಾಡುವಾಗ ಬ್ರಹ್ಮಹತ್ಯ ಶರಸ್ಕಂಚ ಸ್ವರ್ಣಸ್ಥೆ ಯಭಜದ್ವಯಂ ಸುರಾಪ ಅನರ್ದಾಯುಕ್ತಂ ಗುರುತಲ್ಪಕಟಿದ್ವಯಂ ತತ್ಸಂಯೋಗ ಪದದ್ವಂದ್ವ ಅಂಗ ಪ್ರತ್ಯಂಗಪಾದಕಂ. ಒಬ್ಬ ಪಾಪಪುರುಷನ ಒಂದು ಚಿತ್ರಣವನ್ನು ನಮಗೆ ಸ್ಮೃತಿಕಾರರು ಪುರಾಣಕಾರರು ಕೊಟ್ಟಿದ್ದಾರೆ. ಹೇಗಿರ್ತಾನೆ ಪಾಪಪುರುಷ ಅಂತ ಕೇಳಿದ್ರೆ, ಬ್ರಹ್ಮಹತ್ಯ ಎಂಬುದು ಅವನ ಶಿರಸ್ಸು, ಇನ್ನು ಬ್ರಹ್ಮಹತ್ಯ ರಸ್ಕಂಚ ಸ್ವರ್ಣಸ್ಥೇಯ ಕಳ್ಳತನ ಮಾಡುವಿಕೆ, ಅಂದರೆ ಸ್ವರ್ಣಾದಿಗಳನ್ನು ಕಳ್ಳತನ ಮಾಡುವಂತಹದ್ದು ಸ್ವರ್ಣಸ್ಥೇಯ ಭುಜದ್ವಯಂ ಅವನ ಭುಜಗಳು ಎರಡು, ಸುರಾಪಾನರ್ದಾಯುಕ್ತಂ ಇನ್ನು ಮದ್ಯಪಾನ ಸುರಾಪಾನಾದಿಗಳ ಅದು ಸ್ವರ್ಣಸ್ಥೇಯ ಭುಜದ್ವಯಂ ಸುರಾಪಾನ ಹೃದಯುಕ್ತಂ ಅದು ಹೃದಯ ಭಾಗ ಹೃದಯುಕ್ತಂ ಗುರುತಲ್ಪ ಕಟಿದ್ವಯಂ ಅವನ ಕಟಿಸ್ಥಾನ ಯಾವುದು ಅಂತ ಕೇಳಿದ್ರೆ ಗುರುತಲ್ಪ, ಅಲ್ಲಿ ನಾವು ಇರುವಂತಹದ್ದು ಗುರುತಲ್ಪ ಕಟಿದ್ವಯಂ ತತ್ಸಂಯೋಗ ಪದದ್ವಂದ್ವ ಆ ಗುರುದಾರ ಗಮನ ಎಂಬಂತಹದ್ದು ಇದು ನಮ್ಮ ಕಟಿಯ ಆಗ ತೊಡೆ ಇತ್ಯಾದಿಗಳನ್ನು ಒಂದು ಪಾಪಪುರುಷನಾದಂತಹ ವ್ಯಕ್ತಿ ಅವನ ಪಾಪಪುರುಷ ಹೇಗಿರ್ತಾನೆ ಎಂಬುದನ್ನು ಅಲ್ಲಿ ಚಿತ್ರಣವನ್ನು ಕೊಡ್ತಾರೆ. ಇಲ್ಲಿ ಈಗ ಅವನನ್ನು ಆ ಪಾಪಪುರುಷನನ್ನು ನಾವು ನಿರಸನೆ ಮಾಡಬೇಕು. ಅವನನ್ನು ನಿರಸನೆ ಮಾಡಬೇಕು ಅಂತ ಹೇಳಿದರೆ ಕೇವಲ ನಿರಸನೆ ಆಗು ಅಂತ ಹೇಳಿದ ತಕ್ಷಣ ನಿರಸನ ಆಗೋದಿಲ್ಲ. ಅದಕ್ಕೆ ನಾವು ಏನು ಮಾಡಬೇಕು, ಪಾಪಪುರುಷನನ್ನು ಒಣಗಿಸಬೇಕು, ದಹನ ಮಾಡಬೇಕು. ಆ ದಹನ ಮಾಡಿದಂತಹ ಬೂದಿಯನ್ನು ನಾವು ಎಡರಂಧ್ರದ ಮೂಲಕವಾಗಿ ಎಡ ಮೂಗಿನ ಮೂಲಕವಾಗಿ ಅದನ್ನು ನಿರಸನ ಮಾಡಬೇಕು. ಅದಾದ ಮೇಲೆ ವಂ ಎಂಬಂತಹ ಅಮೃತ ಬೀಜದಿಂದಾಗಿ ದೇಹದ ಶುದ್ಧಿಯನ್ನು ಮಾಡಿಕೊಳ್ಳಬೇಕು. ಅಮೃತದ ಸ್ರವಣೆ, ಅಮೃತ ಎಂಬುದು ಅದು ಸ್ರವಿಸ್ತಾ ಇದೆ, ಅದು ದೇಹದ ಮೇಲೆ ಬೀಳ್ತಾ ಇದೆ ಎಂಬಂತಹ ಚಿಂತನೆಯನ್ನು ಮಾಡುವ ಮೂಲಕವಾಗಿ ನಾವು ಇರಬೇಕು ಎಂಬುದಾಗಿ ನಮಗೆ ಹೇಳ್ತಾರೆ. ಇಲ್ಲಿ ಈಗ ಪ್ರಕೃತ ಓಂ ಯಂ ನಾಭೌ ಅಂತ ಹೇಳಿಕೊಂಡು ಷಡ್ಕೋಣದ ನಿಲವಣೋ ವಾಯುಂತರ್ಗತ ಶ್ರೀ ಪ್ರದ್ಯುಮ್ನೋ ಭಗವಾನ್ ಅಚ್ಚರೀರಸ್ಥಂ ಪಾಪವರ್ಷಂ ವಾಯುನಾಶೋಷಯತು. ಶರೀರಸ್ಥನಾಗಿರತಕ್ಕಂತಹ ಶರೀರದಲ್ಲಿರತಕ್ಕಂತಹ ಏನು ಪಾಪಪುರುಷ ಇದ್ದಾನೆ ಆ ಪಾಪಪುರುಷನನ್ನು ನಿರಸನ ಮಾಡಬೇಕು ಅಂತಾದರೆ ಅದಕ್ಕೆ ಷಡ್ಕೋಣಮಂಡಲ ಮಧ್ಯದಲ್ಲಿರತಕ್ಕಂತಹ ಭಗವಂತ ಅಲ್ಲಿ ಚಿಂತನೆ ಮಾಡಬೇಕು. ಅಲ್ಲೊಂದು ಕಮಲ, ಆ ಕಮಲದಲ್ಲಿ ಭಾವಿ ಬ್ರಹ್ಮನಾಗಿರತಕ್ಕಂತಹ ವಾಯುದೇವರು, ಈಗಿನ ಈ ಕಲ್ಪದ ವಾಯುದೇವರು ಭಾವಿ ಬ್ರಹ್ಮರು. ವಾಯುದೇವರಿಗೆ ನೇರವಾಗಿ ಮೋಕ್ಷ ಆಗೋದಿಲ್ಲ. ಬ್ರಹ್ಮನ 100 ವರ್ಷಗಳು ಮುಗಿದ ಮೇಲೆ ಏನಾಗಿದೆ ಅಂತ ಕೇಳಿದ್ರೆ ಪ್ರಳಯ ಆದ ಮೇಲೆ ಅಲ್ಲಿ ಮುಂದಿನ ವ್ಯವಸ್ಥೆಯಲ್ಲಿ ಬ್ರಹ್ಮ ಯಾರು ಅಂತ ಕೇಳಿದ್ರೆ ಅಲ್ಲಿ ವಾಯುದೇವರು ಭಾವಿ ಬ್ರಹ್ಮರಾಗ್ತಾರೆ. ಆ ವಾಯುದೇವರು ಬ್ರಹ್ಮ ಪದವಿಯನ್ನು ಅಲಂಕರಿಸಿ ಬ್ರಹ್ಮ ಪದವಿಯಲ್ಲಿ ತಾವು ಮತ್ತೆ 100 ವರ್ಷಗಳ 100 ಕಲ್ಪಗಳ ಸಾಧನೆಯನ್ನು ಮಾಡಿ ಅದಾದ ಮೇಲೆ ಅವರಿಗೆ ಮುಕ್ತಿ ಅಂತ ಇರುವಂತಹದ್ದು. ಆದ್ದರಿಂದ ಆ ಬ್ರಹ್ಮ ಅವರು ವಾಯುದೇವರಿರ್ತಾರೆ. ಅಲ್ಲಿ ಎಂತ ಯಾರಿದ್ದಾರೆ ಅಂತ ಕೇಳಿದ್ರೆ ಪ್ರದ್ಯುಮ್ನ ರೂಪಿಯಾದಂತಹ ಭಗವಂತ ಅವನು ಎಲ್ಲಿದ್ದಾನೆ ಅಂತ ಹೇಗಿದ್ದಾನೆ ಅಂತ ಕೇಳಿದ್ರೆ ಶ್ರೀ ಪ್ರದ್ಯುಮ್ನ ನಿಪ್ಪನು ವಿಬುಧಗಣ ಸೇವ್ಯ. ಯಾರಿಂದ ಸೇವಿಸಲು ಯೋಗ್ಯನು, ಯಾರಿಂದ ಸ್ತುತಿಸಲು ಯೋಗ್ಯನು ಅಂತ ಕೇಳಿದ್ರೆ ವಿಬುಧ ನಾರಾಯಣ ವಿಬುಧಾಸುರ ಸೌಖ್ಯ ದುಃಖ ವಿಬುಧರು ದೇವತೆಗಳು, ಅವರಿಂದ ಸೇವಿಸಲು ಯೋಗ್ಯನಾಗಿರತಕ್ಕಂತಹ ಭಗವಂತ ವಿಬುಧಗಣ ಸೇವ್ಯ. ಶೋಭಿಸುತ್ತ ಹೇಗಿದ್ದಾನೆ ಅಂತ ಕೇಳಿದ್ರೆ ತಾನು ಪ್ರಜ್ವಲಿಸ್ತಾ ಇದ್ದಾನೆ, ಶೋಭಾಯಮಾನವಾಗಿದ್ದಾನೆ ಅಂತ ಹೇಳ್ತಾರೆ. ಶೋಭಿಸುತ್ತ ಕೌಸ್ತುಭವೇ ಮೊದಲಾದ
ಏನನ್ನು ಹಾಕಿಕೊಂಡಿದ್ದಾನೆ? ಕೌಸ್ತುಭಾದಿ ಆಭರಣಗಳನ್ನು ಧಾರಣೆ ಮಾಡಿದ್ದಾನೆ. ಕೌಸ್ತುಭಾದಿ ಆಭರಣಗಳನ್ನು ಧಾರಣೆ ಮಾಡಿಕೊಂಡು ಆ ಆಭರಣ ಆಯುಧಗಳಿಂದ ತಾನು ಶೋಭಾಯಮಾನವಾಗಿದ್ದಾನೆ. ಆ ಶೋಭಾಯಮಾನವಾಗಿರತಕ್ಕಂತಹ ಭಗವಂತ ಮಹಾಭಯಂಕರ. ತಾನು ಆಭರಣಗಳಿಂದ ಹೊಳೆಯುತ್ತಾ ಇರ್ತಾನೆ. ಅಲ್ಲಿ ಪಾಪುರುಷನನ್ನು ನಾವು ಏನು ಆ ದೇಹದಲ್ಲಿ ಬ್ರಹ್ಮಹತ್ಯ ಇರತಕ್ಕಂಚ ಅಂತ ಹೇಳಿಕೊಂಡು ಎಡಭಾಗದಲ್ಲಿರತಕ್ಕಂತಹ ಪಾಪುರುಷನನ್ನು ನಮ್ಮ ನಾಭಿಯ ಭಾಗಕ್ಕೆ ಕರೆದುಕೊಂಡು ಬಂದು ಅಲ್ಲೇ ಅವನನ್ನು ದಹನ ಮಾಡುವಂತಹ ಏನು ಚಿಂತನೆಯನ್ನು ಒಣಗಿಸುವಂತಹ ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ಆ ಒಣಗಿಸುವಂತಹ ಕಾರ್ಯ ವಾಯುದೇವರ ಜೊತೆಗೆ ಕೂಡಿಕೊಂಡು ಯಾರು ಮಾಡ್ತಾರೆ ಅಂತ ಕೇಳಿದ್ರೆ ಪ್ರದ್ಯುಮ್ನ ರೂಪಿಯಾಗಿರತಕ್ಕಂಥ ಭಗವಂತ ಅಲ್ಲಿರ್ತಾನೆ ಎಂಬುದಾಗಿ ನಮಗೆ ಹೇಳ್ತಾರೆ. ಹೀಗೆ ಇದು ವಾಯುಪುರಾಣದಲ್ಲಿ ನಮಗೆ ಬರುವಂತಹದ್ದು. ಬ್ರಹ್ಮಹತ್ಯ ಜಲಸ್ಕಂಚಾರುಣಸ್ತವ್ಯ ಎಂಬಂತಹ ಏನು ನಾವು ನಿತ್ಯದಲ್ಲಿಯೂ ಕೂಡ ಚಿಂತನೆ ಮಾಡುವಂತಹ ಪಾಪುರುಷದ ಧ್ಯಾನವನ್ನು ನಿರಸನವನ್ನು ನಾವು ನಿತ್ಯದಲ್ಲಿಯೂ ಕೂಡ ಮಾಡ್ತೇವೆ. ಅದರ ಉಲ್ಲೇಖ ಅದು ಎಲ್ಲಿಂದ ಬಂದದ್ದು ಅಂತ ಕೇಳಿದ್ರೆ ನಮಗೆ ವಾಯುಪುರಾಣ ಮಾಘಮಾಹಾತ್ಮ್ಯದಲ್ಲಿ ಇದರ ವಿಚಾರವನ್ನು ನಮಗೆ ತಿಳಿಸಿಕೊಡ್ತವೆ. ಇಂತಹ ಭಗವಂತನನ್ನು ನಾವು ಚಿಂತನೆ ಮಾಡಬೇಕು. ವಾಸುದೇವಾದಿ ರೂಪಗಳು ಅದಕ್ಕೆ ಒಂದೊಂದು ರೂಪದಲ್ಲಿ ಇದ್ದಾನೆ ಅಂತ ಹೇಳಿಕೊಂಡು ಚಿಂತನೆ ಮಾಡ್ತಾರೆ. ಅಂತಹ ಭಗವಂತನನ್ನು ನಾವು ಚಿಂತನೆ ಮಾಡಿ ನಮ್ಮ ದೇಹದಲ್ಲಿ ಇದೆಲ್ಲ ಆ ಪುರುಷನ ಕೃತ್ಯಗಳು ಅಂತ ಇದೆಯೋ ಆ ಪಾಪ ಪುರುಷ ನಿಮಿತ್ತವಾದಂತಹ ಕೃತ್ಯಗಳನ್ನು ನಾವು ನಿರಸನ ಮಾಡಬೇಕು ಎಂಬುದಾಗಿ ನಮಗೆ ದಾಸರು ತಿಳಿಸಿಕೊಡ್ತಾರೆ. ಅದಾದ ಮೇಲೆ ದ್ವಾದಶಾರ್ಕರ ಮಂಡಲವು ಮಧ್ಯೋದರದೊಳು ಸುಷುಮ್ನದೊಳಗಿಹ 5 ರೂಪಾತ್ಮಕನು 65,300 ಈ ದಿವಾರಾತ್ರಿಗಳ ಮಾನಿಗಳಾದ ದಿವಿಜರ ಸಂತೈಸುತ್ತ ನಿಷಾದ ರೂಪಕ ದೈತ್ಯರನ ಸಂಹರಿಪ ನಿತ್ಯದಲ್ಲಿ. ಇನ್ನು ಅದಾದ ಮೇಲೆ ನಾವು ಅಲ್ಲಿಂದ 12 ಮಂಡಲ 12 ದಳದ ರೂಪದಲ್ಲಿ ನಾವು ಧ್ಯಾನ ಮಾಡುತ್ತೇವೆ. ಆ ದ್ವಾದಶ ಅರ್ಕರ ಮಂಡಲವು ಅಂತ ಹೇಳ್ತಾರೆ. ಈ ದ್ವಾದಶ ಅರ್ಕ ಮಂಡಲ ಉದರ ಮಧ್ಯದಲ್ಲಿರತಕ್ಕಂಥ 12 ದಳದ ಕಮಲ, ಅದರಲ್ಲಿ ಭಗವಂತನ ರೂಪವನ್ನು ಚಿಂತನೆ ಮಾಡಬೇಕು. ಅಲ್ಲಿ ಆ ಭಗವಂತ ಸುಷುಮ್ನಾ ನಾಡಿಯಲ್ಲಿ ಇರ್ತಾನೆ. ಅಲ್ಲಿದ್ದುಕೊಂಡು ಏನು ಮಾಡ್ತಾನೆ ಅಂತ ಕೇಳಿದ್ರೆ ತಾನು ಪಂಚರೂಪಾತ್ಮಕನಾದಂತಹ ಭಗವಂತ 360 ರೂಪಗಳನ್ನು ಹಗಲು ರಾತ್ರಿಗಳಿಗೆ ಅಭಿಮಾನಿಗಳಾದಂತಹ ರೂಪಗಳನ್ನು ನಾವು ಚಿಂತನೆ ಮಾಡಬೇಕು. ಚಿಂತನೆ ಮಾಡ್ತಾ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಭಗವಂತ ಆ ದೇವತೆಗಳು ವಿಷ್ಣುವಿನ ಭಗವಂತನ ರೂಪಗಳು ನಿಷಾದ ಎಂಬಂತಹ ದೈತ್ಯರ ಸಂಹಾರವನ್ನು ಏನು ನಿಶಾಂಕರೋತೇತಿ ಕತ್ತಲೆಯನ್ನು ಅಜ್ಞಾನವನ್ನು ಕೊಡತಕ್ಕಂಥವರು, ಅಜ್ಞಾನವನ್ನು ಪಸರಿಸತಕ್ಕಂಥವರು, ಅಂತಹ ದೈತ್ಯರನ್ನು ಸಂಹಾರ ಮಾಡುವಂತಹ ರೂಪದ ಚಿಂತನೆಯನ್ನು ನಡೆಸಬೇಕು ಎಂಬುದಾಗಿ ನಮಗೆ ಹೇಳ್ತಾರೆ. ಎಲ್ಲ ರೂಪಗಳನ್ನು ನಾವು ದಿನನಿತ್ಯದ ಉಪಾಸನೆ. ಯಾಕೆ ಅಂತಂದರೆ ಭಗವಂತನನ್ನು ಚಿಂತನೆ ಮಾಡದೆ ಯಾವುದೂ ಕೂಡ ನಮ್ಮ ಮೊದಲಿಗೆ ಹೇಳಿದೆ ಅಲ್ವಾ, ಭಗವಂತನನ್ನು ನಾವು ಎಲ್ಲದರಲ್ಲಿಯೂ ಎಲ್ಲಿ ನಮಗೆ ನಾವು ನಿತ್ಯದಲ್ಲೂ ಕೂಡ ಮಾಡ್ತೇವೆ, ಆದರೆ ಆ ಚಿಂತನೆ ನಮಗೆ ಬರೋದಿಲ್ಲ. ಯಾಕೆ ಅಂತಂದರೆ ಭಗವಂತನ ಇಷ್ಟು ಅದ್ಭುತವಾದಂತಹ ರೂಪದ ವಿಮರ್ಶೆ, ಭಗವಂತನ ಇಷ್ಟು ಅದ್ಭುತವಾದಂತಹ ಒಂದು ಹಿನ್ನೆಲೆಯನ್ನು ನಮಗೆ ದಾಸರಲ್ಲದೆ ಬೇರಾರೂ ಕೂಡ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಪುರಾಣಗಳು ಉಪನಿಷತ್ತುಗಳು ಕೊಟ್ಟಿದೆ. ಉಪನಿಷತ್ತುಗಳು ಏನು ಕೊಟ್ಟಿದೆಯೋ ಆ ಉಪನಿಷತ್ತುಗಳು ಕೊಟ್ಟಿರತಕ್ಕಂತಹ ಚಿಂತನೆ ಅದರ ಯಥಾರ್ಥವಾದಂತಹ ಕೆಲವು ಸಂದರ್ಭದಲ್ಲಿ ಉಪನಿಷತ್ತು ನಮಗೆ ಅರ್ಥವಾಗದೇ ಇರತಕ್ಕಂತಹದ್ದು. ಕೆಲವೊಂದಷ್ಟು ಮಾತುಗಳು ಉಪನಿಷತ್ತು ನಮಗೆ
ಅದು ಎಲ್ಲ ರೀತಿಯಾಗಿಯೂ ಕೂಡ ನಮಗೆ ಅದು ತನ್ನನ್ನು ತಾನು ಬಿಚ್ಚಿಕೊಳ್ಳೋದಿಲ್ಲ. ಯಾಕೆ ಅಂತಂದರೆ ನಾವು ಏನನ್ನೂ ಅರ್ಥ ಮಾಡಲಿಕ್ಕೆ ಹೋಗಿ ಅದು ಯಥಾರ್ಥವಲ್ಲದೆ ಅಯಥಾರ್ಥವಾಗಿ ನಮಗೆ ಅದು ಅರ್ಥ ಆಗುವಂತಹದ್ದು. ಈ ಉಪನಿಷತ್ತುಗಳು, ವೇದಗಳು ಇದೆಲ್ಲವೂ ಕೂಡ ಯಥಾರ್ಥಕ್ಕಿಂತ ಅಯಥಾರ್ಥವಾಗಿ ಅರ್ಥವಾಗುವಂತಹದ್ದು. ಅದಕ್ಕೋಸ್ಕರ ನಾವು ಆ ಯಥಾರ್ಥದ ಚಿಂತನೆ ನಮಗೆ ಸ್ವಾಭಾವಿಕವಾದಂತಹ ಆ ಉಪನಿಷತ್ತಿನ ಪುರಾಣಗಳ, ಭಾಗವತಾದಿ ಪುರಾಣಗಳಿರಲಿ ಅಥವಾ ಇನ್ನಿತರ ಯಾವುದೇ ಇರಲಿ, ವೇದಗಳು ಇದೆಲ್ಲವೂ ಕೂಡ ನಮಗೆ ಸರಿಯಾಗಿ ಅದು ಅರ್ಥವಾಗಬೇಕು ಅಂತಾದರೆ ಅದಕ್ಕೆ ನಮಗೆ ಉಪಕಾರಿಯಾದದ್ದು ಯಾವುದು ಅಂತ ಕೇಳಿದರೆ ಕೇವಲ ಒಂದು ಸಹಕಾರಿ ಬೆಳಕು. ಒಂದು ಕತ್ತಲೆಯಲ್ಲಿ ನಮಗೆ ಯಾವುದು ಸಹಕಾರಿ ಅಂತ ಕೇಳಿದರೆ, ಕತ್ತಲೆಯಲ್ಲಿ ನಾವು ಹೋಗುವಾಗ ಬೆಳಕು ಬೇಕು. ಕತ್ತಲೆಯಲ್ಲಿ ಹೋದೆವು ಅಂತ ಹೇಳಿದರೆ ಯಾವುದೂ ಕೂಡ ನಮಗೆ ಕಾಣೋದು ಇಲ್ಲ, ಅಥವಾ ಅದರ ವಸ್ತುವಿನ ಜ್ಞಾನ ಯಾವುದೂ ಕೂಡ ಬರೋದಿಲ್ಲ. ವಸ್ತುವಿನ ಯಥಾರ್ಥವಾದಂತಹ ಜ್ಞಾನ, ವಸ್ತುವಿನ ಯಥಾರ್ಥ ಸ್ವರೂಪ ನಮಗೆ ಅರಿವಾಗಬೇಕು ಅಂತಾದರೆ ಅದಕ್ಕಿರತಕ್ಕಂತಹ ಮಾರ್ಗ ಯಾವುದು ಅಂತ ಕೇಳಿದರೆ ಅದು ಕೇವಲ ಆ ಭಗವಂತನನ್ನು ಚಿಂತನೆ ಮಾಡುವಂತಹದ್ದು. ಭಗವಂತನನ್ನು ಹೇಗೆ ಚಿಂತನೆ ಮಾಡಬೇಕು ಅಂತ ಕೇಳಿದರೆ ಉರುಕ್ರಮ ಅಂತ ಹೇಳ್ತಾರೆ ಅವನನ್ನು. ವೇದಗಳು ನಮಗೆ ಕೊಟ್ಟಿರತಕ್ಕಂತಹ ಶಬ್ದ ಯಾವುದು ಅಂತ ಕೇಳಿದ್ರೆ ಉರುಕ್ರಮಸ್ಯ ಸಹಿ ಬಂಧೂರಿತ್ಥ ವಿಷ್ಣು ಸೂಕ್ತ ಹೇಳ್ತದೆ. ಭಗವಂತ ಹೇಗಿದ್ದಾನೆ ಅಂತ ಕೇಳಿದ್ರೆ ಅತೇ ವಿಷ್ಣು ಜಾಯಮಾನೋ ನ ಜಾತೋ ದೇವಾವಹಿನ್ನ ಪರಮಂತಮಾಪ ಅಂತ ವಿಷ್ಣು ಸೂಕ್ತ ಹೇಳ್ತದೆ. ಅಂತಹ ಭಗವಂತನ ಆ ಮಹಿಮೆಯನ್ನು ತಿಳ್ಕೊಂಡವರು ಯಾರೂ ಇಲ್ಲ ಅಂತ. ಗುರುಕ್ರಮಸ್ಯ ಸಹಿ ಬಂಧೂರಿತ್ಥ ವಿಷ್ಣೋ ಪದೇ ಪಾರಮೇ ಮಧ್ವ ಉತ್ಸಾಹ ಅಂತ ವೇದ ವಿಷ್ಣು ಸೂಕ್ತ ಭಗವಂತನ ಮಹಿಮೆಯನ್ನು ಹೇಳ್ತದೆ. ಆ ವಿಷ್ಣು ಸೂಕ್ತ ಉರುಕ್ರಮ ಅಂತ ಭಗವಂತನನ್ನು ಕರೆದಿದೆ. ಏನು ಉರುಕ್ರಮ? ಉರುಬಿಹಿ ಗೀಯಮಾನತ್ವಾತ್. ಉರು ಚೆನ್ನಾಗಿ ಹೇಳಲ್ಪಡುವವನು. ಯಾರು ಚೆನ್ನಾಗಿ ಹೇಳಲ್ಪಡುವವನು ಅಂತ ಕೇಳಿದ್ರೆ ಅದು ಭಗವಂತ. ಭಗವಂತ ಮಾತ್ರ ಚೆನ್ನಾಗಿ ಹೇಳಲ್ಪಡುವವನು. ಯಾಕೆ ಅಂತ ಕೇಳಿದ್ರೆ ಭಗವಂತನನ್ನು ತಿಳಿಸಿಕೊಡುವುದರಲ್ಲಿ ವೇದಕ್ಕಿಂತ ಬೇರೆ ಯಾವುದೂ ಕೂಡ ಇಲ್ಲವೇ ಇಲ್ಲ. ಯಾಕೆ? ಭಗವಂತನನ್ನು ಯಾರು ಹೇಳಿಕೊಡಬೇಕು, ಯಾರು ತಿಳಿಸಿಕೊಡಬೇಕು ಅಂತ ಕೇಳಿದ್ರೆ ಯಾರು ಚೆನ್ನಾಗಿ ಪ್ರತಿಪಾದ್ಯಮಾನರೋ ಅವರು ತಿಳಿಸಿಕೊಡುವುದರಲ್ಲಿ ಅರ್ಥ ಉಂಟು. ಒಬ್ಬನ ಬಗ್ಗೆ ಪರಿಚಯ ಮಾಡಿಕೊಡಬೇಕು. ಒಬ್ಬನ ಬಗ್ಗೆ ಪರಿಚಯ ಮಾಡಿಕೊಡಬೇಕು ಅಂತ ಹೇಳಿದರೆ ಲೌಕಿಕವಾದಂತಹ ಒಂದು ದೃಷ್ಟಾಂತವನ್ನು ಕೊಡೋದು ಅಂತಾದರೆ ಒಬ್ಬ ಒಂದು ದೊಡ್ಡ ಹುದ್ದೆಯಲ್ಲಿರತಕ್ಕಂತಹ ಅಧಿಕಾರಿ ಎಂದಿಟ್ಟುಕೊಳ್ಳುವ. ಅವನು ಯಾವುದೋ ಒಂದು ರಾಜ್ಯದಲ್ಲಿದ್ದಾನೆ ಎಂದಿಟ್ಟುಕೊಳ್ಳುವ. ಬೇರೆ ರಾಜ್ಯದಲ್ಲಿರತಕ್ಕಂತಹ ವ್ಯಕ್ತಿಗೆ ಇನ್ನಿತರ ರಾಜ್ಯದಲ್ಲಿರತಕ್ಕಂತಹ ದೊಡ್ಡ ಹುದ್ದೆಯಲ್ಲಿರತಕ್ಕಂತಹ ವ್ಯಕ್ತಿಯ ಪರಿಚಯ ಇರುವುದಿಲ್ಲ. ಅದಕ್ಕೆ ಯಾರು ಬೇಕು ಅಂತ ಕೇಳಿದ್ರೆ ಅದೇ ರಾಜ್ಯದ ವ್ಯಕ್ತಿ ಅಥವಾ ಅವನ ಬಗ್ಗೆ ಚೆನ್ನಾಗಿ ಅರಿತುಕೊಂಡಿರತಕ್ಕಂಥವನು ಹೇಳುವುದರಲ್ಲಿ ಅರ್ಥ ಇದೆ. ಅದೇ ರೀತಿಯಾಗಿ ದೇವರ ಬಗ್ಗೆ ಯಾರು ಹೇಳಬೇಕು ಅಂತ ಕೇಳಿದ್ರೆ ದೇವರನ್ನು ಚೆನ್ನಾಗಿ ಬಲ್ಲವನು. ದೇವರನ್ನು ಚೆನ್ನಾಗಿ ಬಲ್ಲವನು ಯಾರು? ರಾಮನನ್ನು ಚೆನ್ನಾಗಿ ಬಲ್ಲವನು ಯಾರು ಕೇಳಿದ್ರೆ ಭಗವಂತನನ್ನ ವೇದಗಳು. ಬೇರೆ ಯಾರೂ ಕೂಡ ಭಗವಂತನನ್ನು ಚೆನ್ನಾಗಿ ಬಲ್ಲವರಿಲ್ಲ. ಅದಕ್ಕೋಸ್ಕರ ಉರುಕ್ರಮ ಭಗವಂತ ಮಾತ್ರ ಭಗವಂತನನ್ನು ಚೆನ್ನಾಗಿ ಪ್ರತಿಪಾದಿಸುವಂತಹದ್ದು ಅದು ಕೇವಲ ವೇದಗಳು, ಅದು ಕೇವಲ ಉಪನಿಷತ್ತುಗಳು. ಆದ್ದರಿಂದ ಉಪನಿಷತ್ತಿನ ಮೂಲಕವಾಗಿ ನಾವು ಭಗವಂತನನ್ನ ಬಗ್ಗೆ ತಿಳ್ಕೊಳ್ಬೇಕು ಎಂಬುದಾಗಿ ಹೇಳ್ತಾರೆ. ಇಂತಹ ಆ ಉಪಾಸನೆ ಅದಾದ ಮೇಲೆ ದ್ವಾದಶಾದಿತ್ಯರನ್ನು ಕೂಡ ಹೇಳ್ತಾರೆ. ಅಲ್ಲಿ ಹೇಗಿರ್ತಾನೆ ಅಂತ ಕೇಳಿದ್ರೆ ಆ ಭಗವಂತ ಒಂದೊಂದು ರೂಪದಿಂದಾಗಿ ಅಲ್ಲಿ ತಾನು ಶೋಭಾಯಮಾನವಾಗಿ ಇರ್ತಾನೆ. ಅದಕ್ಕೆ ಬೇಕಾಗಿರತಕ್ಕಂತಹ ತಂತ್ರಸಾರದಲ್ಲಿಯೂ ಕೂಡ ಅದಕ್ಕೆ ಬೇಕಾಗಿರತಕ್ಕಂತಹ
ಕುಂಡಲೆ ಮಕರಾಕಾರೆ ವಕ್ಷಶ್ಚೈವ ಗೌಸ್ತುಭಂ ಸಶ್ರೀವತ್ಸಂ ದಕ್ಷಿಣತಃ ಪೀನತುಂಗಂ ಉದಾವೃತಂ ಹಾರಗ್ರೈವೀಕ ಸಹಿತಂ ಉಪವೀತಯುತಂ ತಥಾ ಅಂತ ಹೇಳಿಕೊಂಡು ಭಗವಂತನ ಅಷ್ಟದಳ ಪದ್ಮ, ಅಲ್ಲೇ ರೂಪ ರಕ್ತವರ್ಣ, ಅದಾದ ಮೇಲೆ ಪದ್ಮ, ಚಕ್ರ, ಶಂಖ, ಗದೆ, ಅದಾದ ಮೇಲೆ ಕೈಗೆ ಬೇಕಾಗಿರತಕ್ಕಂತಹ ಆಭರಣ, ಕಿರೀಟ, ಉಂಗುರ, ಪದಕ ಎಲ್ಲ ರೂಪದಿಂದಾಗಿ ಭಗವಂತ ಇರ್ತಾನೆ ಅಂತ ಹೇಳಿಕೊಂಡು ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಎಲ್ಲ ರೂಪಗಳನ್ನು ಚಿಂತನೆ ಮಾಡುವ ಮೂಲಕವಾಗಿ ನಿತ್ಯದಲ್ಲಿಯೂ ಕೂಡ ನಾವು ಸಂಧ್ಯಾವಂದನೆಯನ್ನು ಮಾಡುವಾಗ ಎಲ್ಲ ರೂಪಗಳನ್ನು ನಾವು ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ರೂಪಗಳನ್ನು ನ್ಯಾಸ ಮಾಡಿದರೆ ಮಾತ್ರ ಅಲ್ವ. ನಾನು ಯಾವತ್ತೂ ಹೇಳುವಂತಹದ್ದು ಏನು ಅಂತ ಕೇಳಿದ್ರೆ, ರೂಪದಲ್ಲಿ ಆಯಾಯ ರೂಪದಲ್ಲಿ ಭಗವಂತ ಇದ್ದರೆ ಮಾತ್ರ ಅಲ್ವ ಆಯಾಯ ಕೆಲಸ ಆಗ್ಲಿಕ್ಕೆ ಸಾಧ್ಯ. ಒಂದು ವೇಳೆ ಭಗವಂತ ಅಥವಾ ತತ್ವಾಭಿಮಾನಿ ದೇವತೆಗಳು ಇವರೆಲ್ಲರೂ ಕೂಡ ತತ್ವಾಭಿಮಾನಿ ದೇವತೆಗಳು ಇರ್ತಾರೆ. ತತ್ವಾಭಿಮಾನಿ ದೇವತೆಗಳು ಇದ್ದುಕೊಂಡು ಮುಖ್ಯನಾದಂತಹ ಪರಮಾತ್ಮ ವಾಯುದೇವರು ಇಬ್ಬರು ಜಾಗ ಖಾಲಿ ಮಾಡಿದ್ರು ಅಂತಾದರೆ ಮತ್ತೆ ದೇಹ ಯಾವುದಕ್ಕೂ ಇಲ್ಲ. ಯಾಕೆ ಅಂತ ಕೇಳಿದರೆ ಮುಖ್ಯನಾದವನು ಯಾರು? ಇಂದ್ರಿಯಾಭಿಮಾನಿ ದೇವತೆಗಳೂ ಕೂಡ ಅವಶ್ಯಕರೇ. ಆದರೆ ಇಂದ್ರಿಯಾಭಿಮಾನಿ ದೇವತೆಗಳ ಜೊತೆಗೆ ಅದಕ್ಕಿಂತಲೂ ಕೂಡ ಅವಶ್ಯಕನಾದಂಥವನೇ ಒಬ್ಬನಿದ್ದಾನಲ್ವ. ಅದು ಯಾರು ಅಂತ ಕೇಳಿದ್ರೆ ನಮ್ಮ ಶ್ವಾಸೋಚ್ಛ್ವಾಸ ನಿಯಾಮಕನಾದಂಥವನು ಪ್ರಾಣದೇವರು. ಪ್ರಾಣವೇ ಇಲ್ಲ ಅಂತಾದರೆ, ಪ್ರಾಣಶಕ್ತಿಯೇ ಕಳೆದುಕೊಂಡಿತು ಅಂತಾದರೆ, ಪ್ರಾಣವೇ ಹೊರಟು ಹೋಯಿತು ಅಂತಾದರೆ ಏನು ತಾನೇ ಏನಿದ್ದು ಪ್ರಯೋಜನ? ಆದ್ದರಿಂದ ಆ ಭಗವಂತನ ರೂಪದ ಚಿಂತನೆಯನ್ನು ಚೆನ್ನಾಗಿ ನಡೆಸಬೇಕು. ಅದಕ್ಕೆ ಬೇಕಾಗಿರತಕ್ಕಂತಹ ಭಗವದ್ ರೂಪದ ಚಿಂತನೆಯನ್ನು ನಡೆಸಬೇಕು ಎಂಬುದಾಗಿ ನಮಗೆ ಪುರಾಣಕಾರರು ತೋರಿಸಿಕೊಡ್ತಾರೆ. ಅದನ್ನು ಪುರಾಣದಲ್ಲಿ ಹೇಳಿದ್ದನ್ನು ಬೇರೆ ಯಾವುದರಲ್ಲಿಯೂ ಕೂಡ ಹೇಳಿದ್ದನ್ನು ದಾಸರು ಹೇಳುವುದಲ್ಲ. ದಾಸರು ಯಾವ ಮಾತನ್ನು ಹೇಳ್ತಾರೋ ಆ ಎಲ್ಲ ಮಾತುಗಳು ಕೂಡ ಅದು ಇದಮಿತ್ತಂ ಎಂಬುದಾಗಿ, ಅದೆಲ್ಲವೂ ಕೂಡ ಯಥಾರ್ಥವೇ. ಯಾವುದೂ ಕೂಡ ಯಥಾರ್ಥವಾಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತಂದರೆ ದಾಸರು ಒಂದು ಮಾತನ್ನು ಹೇಳಿದ್ದಾರೆ ಅಂತಾದರೆ ಅವರು ಯಾವುದ್ಯಾವುದೋ ಹೇಗೇಗೋ ತಾವು ಹೇಳುವಂತಹದ್ದಲ್ಲ. ಅವರು ಹೇಳಿದಂತಹ ಮಾತುಗಳು ಅದೆಲ್ಲವೂ ಕೂಡ ಯಥಾರ್ಥ ಎಂಬುದಾಗಿ ಅದನ್ನು ಪುರಾಣದ ಹಿನ್ನೆಲೆ ಅಥವಾ ಆಚಾರ್ಯರ ಮಧ್ವರ ಹಿನ್ನೆಲೆ, ಆಚಾರ್ಯ ಮಧ್ವರು ಎಲ್ಲಿ ಬೇಕಾದಷ್ಟು ನಮಗೆ ಉಪಕಾರವನ್ನು ಮಾಡಿಕೊಟ್ಟಿದ್ದಾರೆ. ಜ್ಞಾನಿಗಳ ಹಿನ್ನೆಲೆಯನ್ನು ಇಟ್ಟುಕೊಳ್ಳದೆ ಯಾವ ದಾಸರುಗಳು ಕೂಡ ಸ್ವಂತ ಇಚ್ಛೆಯಿಂದ ಮಾತಾಡುವುದೇ ಇಲ್ಲ. ಅದೆಲ್ಲವೂ ಕೂಡ ಒಂದು ವೇದಾಂತದ ಹಿನ್ನೆಲೆ, ಪುರಾಣದ ಹಿನ್ನೆಲೆ, ಎಲ್ಲ ಹಿನ್ನೆಲೆಗಳ ವೇದಗಳ ವೈದಿಕ ಹಿನ್ನೆಲೆಯನ್ನು ಇಟ್ಟುಕೊಂಡೇ ದಾಸರುಗಳು ತಮ್ಮ ಮಾತನ್ನು ಪ್ರಸ್ತುತಪಡಿಸುವಂತಹದ್ದು ಎಂಬಂತಹ ಅಂಶವನ್ನು ಭಗವಂತ ನಮಗೆ ಇಲ್ಲಿ ದಾಸರು ಹೇಳಿಕೊಡ್ತಾರೆ. ಅದಾದ ಮೇಲೆ ಇದು ನಮಗೆ ಪ್ರದ್ಯುಮ್ನ ರೂಪದ ಚಿಂತನೆ. ಅದಾದ ಮೇಲೆ ಭಗವಂತನ 12 ದ್ವಾದಶಾದಿತ್ಯ ಅರ್ಕಮಂಡಲಗಂ ವಿಷ್ಣು ಅಂತ ನಾವು ಸವಿತೃ ರೂಪವನ್ನು ಸವಿತ್ರದಲ್ಲಿರ್ತಕ್ಕಂತಹ ರೂಪವನ್ನು ಹೇಳ್ತೇವಲ್ವ. ಅರ್ಕಮಂಡಲಗಂ ವಿಷ್ಣು ಅಂತ ಅರ್ಕಮಂಡಲಗನಾಗಿರ್ತಕ್ಕಂತಹ ಅರ್ಕ ಅಂದರೆ ಸೂರ್ಯಮಂಡಲಸ್ಥನಾಗಿರತಕ್ಕಂತಹ ಭಗವಂತನ ರೂಪದ ವ್ಯವಸ್ಥೆ, ಅಲ್ಲಿರ್ತಕ್ಕಂತಹ ಭಗವಂತನ ಚಿಂತನೆ, ಅಲ್ಲಿರತಕ್ಕಂತಹ ಭಗವದ್ ಉಪಾಸನೆಯನ್ನು ನಾವು ನಡೆಸಬೇಕು. ಅದಕ್ಕೆ ಭಗವಂತ ಎಲ್ಲ ನಾಡಿಗಳಲ್ಲಿ, ನಾಡಿ ನರ ಇತ್ಯಾದಿ ಎಲ್ಲ ಕಡೆಗಳಲ್ಲೂ ಕೂಡ ಯಾರಿಲ್ಲದಿದ್ದರೂ ಕೂಡ ಭಗವಂತ ಇಲ್ಲ ಅಂತಾದರೆ ಯಾವ ರೀತಿಯಾಗಿರತಕ್ಕಂತಹ ಕಾರ್ಯಗಳೂ ಕೂಡ ಅದು ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಭಗವಂತನನ್ನು ನಾವು ಚೆನ್ನಾಗಿ ಉಪಾಸನೆ ನಡೆಸಬೇಕು, ಉಪಾಸನೆ ಮಾಡಬೇಕು. ಅದಕ್ಕೆ ಯಥಾರ್ಥವಾಗಿ ಚೆನ್ನಾಗಿ ನಾವು ಅದನ್ನು ಚಿಂತನೆ ನಡೆಸಬೇಕು ಅಂತಾದರೆ ಕೇವಲ ಸುಮ್ಮನೆ ಏನು ನಮಗೆ ಭಗವಂತನ ಚಿಂತನೆ ಬರಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಭಗವಂತನನ್ನು ತಿಳ್ಕೊಳ್ಬೇಕು, ಭಗವದ್ ಉಪಾಸನೆಯನ್ನು ಮಾಡಬೇಕು ಅಂತಾದರೆ ಹೇಗೆ
ನಮಗೆ ನಾನು ಮೊದಲಿಗೆ ಹೇಳಿದ್ದೇನೆ, ಬೆಳಕು ಬೇಕಲ್ವ. ಬೆಳಕಿನ ಹಿನ್ನೆಲೆಯನ್ನಿಟ್ಟುಕೊಂಡು ಯಾವುದೇ ಒಂದು ಬೆಳಕಿಲ್ಲ ಅಂತಾದರೆ ಕೇವಲ ಒಂದು ಬೆಳಕಿನ ವ್ಯವಸ್ಥೆಗಳೇ ಇಲ್ಲ. ಈಗ ನಿಜವಾಗಿ ವಾಸ್ತವಿಕವಾಗಿ ಬೆಳಕಿನ ಹಬ್ಬ ಇದೆ. ಯಾರು? ದುರ್ಗೆ ಏನು ಮಾಡ್ತಾಳೆ ಅಂತ ಕೇಳಿದ್ರೆ ಅಜ್ಞಾನವನ್ನು ನಾಶ ಮಾಡ್ತಾಳೆ. ಅಜ್ಞಾನವನ್ನು ನಾಶ ಮಾಡಿ ನಮಗೆ ಒಳ್ಳೆಯ ಸಜ್ಞಾನವನ್ನು ಕೊಡತಕ್ಕಂಥವಳು ಯಾರು ಅಂತ ಕೇಳಿದರೆ ಅದು ದುರ್ಗೆ. ಅವಳನ್ನು ಕರೆಯುವುದು ಅಜ್ಞಾನಾಭಿಮಾನಿನೇ ದುರ್ಗಾ. ಏನು ಅವಳು ಅಜ್ಞಾನವನ್ನು ಕೊಡ್ತಾಳೋ ಅಂತ ಕೇಳಿದರೆ ಹೌದು, ಅವಳು ಅಜ್ಞಾನವನ್ನು ಕೊಡ್ತಾಳೆ. ಆದರೆ ಅಜ್ಞಾನವನ್ನು ಮಾತ್ರ ಕೊಡುವುದಲ್ಲದೆ ಜ್ಞಾನವನ್ನು ಕೂಡ ಕೊಡ್ತಾಳೆ ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಇಂತಹ ಈ ನವರಾತ್ರಿಯ ಪರ್ವಕಾಲ, ಆ ನವರಾತ್ರಿಯ ಪರ್ವಕಾಲದಲ್ಲಿ ಆಚಾರ್ಯ ಮಧ್ವರು ನಮಗೆ ಶ್ರೀಸ್ತುತಿ ಅಂತ ಹೇಳಿಕೊಂಡು ಆ ಶ್ರೀಯ ಲಕ್ಷ್ಮೀದೇವಿಯ ಸ್ತುತಿಯನ್ನು ನಮಗೆ ಆಚಾರ್ಯರು 9 ನವರಾತ್ರಿಗಳಿಗೆ 9 ದಿನಕ್ಕೆ 9 ರೂಪದ ಚಿಂತನೆಯನ್ನು ನಾವು ಏನು ಹೇಳ್ತೇವೆ. ಲಕ್ಷ್ಮೀದೇವಿಯ ಶ್ರೀಭೂದುರ್ಗಾತ್ಮಕವಾದಂತಹ ರೂಪ, ಅದರಲ್ಲಿ ಅಸುರ ಸಂಹಾರಕ್ಕೋಸ್ಕರವಾಗಿ ಅವಳು ಅವತಾರವನ್ನು ಮಾಡಿರತಕ್ಕಂಥವಳು. ಅದರಲ್ಲಿ ವಿಶೇಷವಾಗಿ ಆಚಾರ್ಯ ಮಧ್ವರು ನಮಗೆ ದಶಸ್ತೋತ್ರದಲ್ಲಿ ಹೇಳುವಾಗ ಲಕ್ಷ್ಮೀದೇವಿಯ ಸ್ತುತಿಯನ್ನು ನಮಗೆ ಆಚಾರ್ಯರು ತೋರಿಸಿಕೊಡ್ತಾರೆ. ಅದರಲ್ಲಿ ಯಾವುದು ಅಂತ ಕೇಳಿದರೆ ವಿಶ್ವಸ್ಥಿತಿ ಪ್ರಲಯ ಸರ್ಗ ಮಹಾವಿಭೂತಿ ವೃತ್ತಿಪ್ರಕಾಶ ನಿಯಮಾವೃತಿ ಬಂಧಮೋಕ್ಷ ಯಸ್ಯಾ ಅಪಾಂಗಲವ ಮಾತೃತ ಊರ್ಜಿತ ಸಾ ಶ್ರೀರತ್ಕಟಾಕ್ಷ ಬಲವತ್ ಏತನ್ನಮಾಮಿ ಅಂತ ಹೇಳಿಕೊಂಡು ಆಚಾರ್ಯರು ಶ್ರೀಸ್ತುತಿಯನ್ನು ಮಾಡ್ತಾರೆ. ಶ್ರೀ ಅಂದರೆ ಲಕ್ಷ್ಮೀದೇವಿ ಏನು ಮಾಡಲಿಕ್ಕೆ ಸಮರ್ಥಳು ಅಂತ ಕೇಳಿದ್ರೆ ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ಎಲ್ಲವನ್ನೂ ಕೂಡ ಮಾಡಲಿಕ್ಕೆ ಸಾಮರ್ಥ್ಯ ಉಳ್ಳವಳು. ವೃತ್ತಿಪ್ರಕಾಶ ನಿಯಮಾವೃತಿ ಬಂಧಮೋಕ್ಷ, ನಮ್ಮ ಎಲ್ಲ ಅಜ್ಞಾನ ವಿಶಿಷ್ಟ ಸೃಷ್ಟಿ ಸ್ಥಿತಿ ಲಯ ಎಲ್ಲವನ್ನೂ ಕೂಡ ಮಾಡ್ತಾಳಂತೆ. ಯಾರು ಮಾಡ್ತಾಳೆ, ಹೇಗೆ ಮಾಡ್ತಾಳೆ ಅಂತ ಕೇಳಿದ್ರೆ ಯಸ್ಯಾ ಅಪಾಂಗಲವ ಮಾತೃತ ಊರ್ಜಿತ, ಯಾರ ಕಡೆಗಣ್ಣ ನೋಟದಿಂದಾಗಿ ಇವೆಲ್ಲವನ್ನೂ ಕೂಡ ಮಾಡಲಿಕ್ಕೆ ಸಾಮರ್ಥ್ಯ ಉಳ್ಳವಳು ಅಂತಹ ಶ್ರೀದೇವಿ, ಅಂತಹ ಲಕ್ಷ್ಮೀದೇವಿಯನ್ನು ಉಪಾಸನೆ ಮಾಡಬೇಕು ಎಂಬುದಾಗಿ ನಮಗೆ ಆಚಾರ್ಯ ಮಧ್ವರು ಸ್ತೋತ್ರವನ್ನು ಮಾಡಿಕೊಡ್ತಾರೆ. ಅದಾದ ಮೇಲೆ ಬ್ರಹ್ಮೇಶ ಚಕ್ರವೇ ಧರ್ಮ ಶಶಾಂಕಪೂರ್ವ ಗಿರವಾಣ ಸಂತದರಿಯಂ ಯದಪಾಂಗಲೇಶಂ ಆಶ್ರಿತ್ಯ ವಿಶ್ವಯುಜಂ ವಿಸೃಜತ್ಯ ಚಿಂತ್ಯ ಶ್ರೀರತ್ಕಟಾಕ್ಷ ಬಲವತ್ತಿ ಯತನ್ನಮಾಮಿ ಅಂತ ಹೇಳಿಕೊಂಡು 2ನೆಯ ಸ್ತೋತ್ರವನ್ನು ಮಾಡ್ತಾರೆ ಆಚಾರ್ಯ ಮಧ್ವರು. ಶ್ರೀದೇವಿಯ ಸ್ತುತಿಯನ್ನು ಮಾಡ್ತಾರೆ ಆಚಾರ್ಯರು. ಬ್ರಹ್ಮಾದಿ ದೇವತೆಗಳು ಯಾರೆಲ್ಲ ಇದ್ದಾರೋ ಎಲ್ಲ ಯಾರ ಆಶ್ರಯವನ್ನು ಪಡ್ಕೊಂಡಿದ್ದಾರೋ ಯಥಾಪಾಂಗಲೇಶಂ ಆಶ್ರಿತ್ಯ ವಿಶ್ವವಿಜಯಂ, ಪೂರ್ತಿಯಾಗಿ ವಿಶ್ವವಿಜಯನನ್ನು ಜಗತ್ತಿಗೆ ವಿಜಯವನ್ನು ಕೊಡತಕ್ಕಂತಹ ಭಗವಂತ, ಅಂತಹ ಭಗವಂತನನ್ನು ಆಶ್ರಯವನ್ನು ಪಡೆದುಕೊಂಡಿರತಕ್ಕಂತಹ ಶ್ರೀದೇವಿಯನ್ನು ನಾನು ಸ್ತೋತ್ರ ಮಾಡ್ತೇನೆ, ನಾನು ಶರಣು ಹೊಂದುತ್ತೇನೆ. ಶ್ರೀರತ್ಕಟಾಕ್ಷ ಬಲವತ್ ಯತನ್ನಮಾಮಿ ಅಂತ ಹೇಳಿಕೊಂಡು ಆಚಾರ್ಯ ಮಧ್ವರು ಆ ಶ್ರೀದೇವಿಯ ಸ್ತೋತ್ರವನ್ನು ಮಾಡ್ತಾರೆ. ಅಂತಹ ಅಜ್ಞಾನವನ್ನು ಕಳೆದು ಒಳ್ಳೆಯ ಜ್ಞಾನವನ್ನು ಕೊಡದಂತಹ ಈ ನವರಾತ್ರಿಯಲ್ಲಿ ಪ್ರತಿಪಾದ್ಯ ಮಾಡಲಾಗಿರತಕ್ಕಂತಹ ದುರ್ಗೆ ನಮ್ಮೆಲ್ಲ ಅಜ್ಞಾನವನ್ನು ಕಳೆದು ಒಳ್ಳೆಯ ಜ್ಞಾನವನ್ನು ಕೊಡಲಿ ಎಂಬಂತಹ ಚಿಂತನೆಯೊಂದಿಗೆ ಇವತ್ತಿನ ಪುರಾಣವನ್ನು ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಿತಮಸ್ತು.